ನೋಡಿ, ನಾನು ಒಂದು ಉದಾಹರಣೆಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿಯಾಗಿ ಮೂವ್ಮೆಂಟ್ ಆಗುವ ಅಥವಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆಯೋದು ಗ್ಲೈಕೋಮೆಟ್ GP1 ಅಂತ. ಓಕೆ, ಅದರದ್ದು ಕಾಂಬಿನೇಷನ್ ಮೆಟ್ಫಾರ್ಮಿನ್ 500 mg ಸಸ್ಟೈನ್ ರಿಲೀಸ್ ವಿತ್ ಗ್ಲಿಮಿಪ್ರೈಡ್ 1 mg. ಸರಿ. ಓಕೆ, ಇದು ನಮ್ಮಲ್ಲಿ ಇದರದ್ದು ಕಾಸ್ಟಿಂಗ್ 17 ರೂಪಾಯಿ 60 ಪೈಸಾ. ಸರಿ. ವೆರಸ್ ಇದು ಮಾರ್ಕೆಟ್ ಇದು ರೇಟ್ ಇರೋದು 122 ರೂಪಾಯಿ. ಹಾಗೆ ಇನ್ನೊಂದು ಉಡುಪಿ ಅಂತ ಅಥವಾ ಯಾವುದೇ ಒಂದು ಫಿಸಿಷಿಯನ್ ಜಾಸ್ತಿಯಾಗಿ BP ಗೆ ಬರೆಯುವಂತ ಗುಳಿಗೆ ಎಲ್ಮಿ ಸರ್ಟನ್ 40 mg. ಇದು ಜನರಿಕ್ ಅಲ್ಲಿ ಇದೆ ಇಲ್ಲಿ ನಮ್ಮ ಹತ್ರ. ಇದು ಬ್ರಾಂಡೆಡ್ ಆಗಿ ತೆಲ್ಮಾ ಅಂತ ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದರ ಕಾಸ್ಟ್ ಮಾರ್ಕೆಟ್ ಅಲ್ಲಿ ಅಂದ್ರೆ ತೆಲ್ಮಾ 40 ಎಂಬುದು 20 ಅಥವಾ 30 ಮಾತ್ರೆಗೆ 200 ಚಿಲ್ಲರ್ ರೂಪಾಯಿ ಆಗುತ್ತೆ. ನಮ್ಮಲ್ಲಿ ಇದಕ್ಕೆ 12 ರೂಪಾಯಿ 10 ಮಾತ್ರೆ. ಇದರ ಅಡ್ವಾಂಟೇಜ್, ಬಿಗ್ಗೆಸ್ಟ್ ಅಡ್ವಾಂಟೇಜ್ ಈ ಜನರಿಕ್ ಅಥವಾ ಜನೌಷಧಿಯಲ್ಲಿ ಏನು ಅಂದ್ರೆ ಹೇಳಿದ್ರೆ ಡೋಸೇಜ್ ಕಂಪ್ಲೀಷನ್ ಆಗುತ್ತೆ. ಅದು ಆಂಟಿಬಯೋಟಿಕ್ ಇರ್ಲಿ, ಡಯಾಬಿಟಿಕ್ ಇರ್ಲಿ, ಆಂಟಿ ಡಯಾಬಿಟಿಕ್ ಇರ್ಲಿ ಅಥವಾ ಆಂಟಿ ಹೈಪರ್ಟೆನ್ಸಿವ್ ಇರ್ಲಿ, ಇದು ಡಾಕ್ಟರ್ ಇಂದಲೂ ಅಪ್ರಿಸಿಯೇಷನ್ ನಮಗೆ ಬಂದಿದೆ. ಯಾಕಂದ್ರೆ ಪೇಷಂಟ್ ಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಔಷಧಿಗಳನ್ನು ತಿಂಗಳ ಮಟ್ಟಿಗೆ ಅಥವಾ 2 ತಿಂಗಳ ಮಟ್ಟಿಗೆ ತಕೊಳ್ಳಿಕ್ಕೆ ಆಗುವಂತದ್ದು ಅವರು ಡೋಸೇಜ್ ಕಂಪ್ಲೀಷನ್ ಇದೆ ಜನೌಷಧಿಯಲ್ಲಿ. ಇದು ಒಂದು ಸಂತಸ ಸುದ್ದಿ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮ್ಗೆ ಸ್ವಾಗತ. ನಾನು ಅವಿನಾಶ್. ನಿಮ್ಮೂರಲ್ಲಿ ನೀವು ಜನೌಷಧಿ ಕೇಂದ್ರಗಳನ್ನ ನೋಡಿಯೇ ಇರ್ತೀರಾ ಅಲ್ವಾ? 2014ರಲ್ಲಿ ದೇಶದಾದ್ಯಂತ ಕೇವಲ 80 ಕೇಂದ್ರಗಳಿದ್ವು. ಈ ವರ್ಷ ನೋಡಿದ್ರೆ 13,000ಕ್ಕೂ ಅಧಿಕ ಕೇಂದ್ರಗಳಿವೆ. ಕರ್ನಾಟಕದಲ್ಲಿ ಒಟ್ಟು 1,200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿದ್ರೆ 10 ವರ್ಷಗಳ ಹಿಂದೆ ಅಲ್ಲಿ ಕೇವಲ 300 ವಿವಿಧ ಔಷಧಿಗಳು ಮಾತ್ರ ಲಭ್ಯ ಇದ್ವು. ಈಗ ಡೆವಲಪ್ ಆಗಿ 2,000ಕ್ಕೂ ಅಧಿಕ ಔಷಧಿಗಳು ಅಲ್ಲಿ ಲಭ್ಯ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳಿದ್ರೂ ಕೂಡ ಜನರ ಮಧ್ಯೆ ಕೆಲವು ಪ್ರಶ್ನೆಗಳಿವೆ, ಕೆಲವು ಗೊಂದಲಗಳಿವೆ. ಈ ಜನರಿಕ್ ಔಷಧಿ ಅಂದ್ರೆ ಏನು ನಮ್ಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಸಾಮಾನ್ಯ ಮೆಡಿಕಲ್ ಶಾಪ್ ನಲ್ಲಿ ಸಿಗುವಂತ ಔಷಧಿಗೂ ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ಔಷಧಿಗೂ ಏನ್ ವ್ಯತ್ಯಾಸ? ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ಔಷಧಿ ನಮ್ಮ ದೇಹದ ಮೇಲೆ ಸರಿಯಾಗಿ ಪ್ರಭಾವ ಬೀರಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕು ಅಂತ ನಾವು ತಜ್ಞರಲ್ಲಿಗೆ ಹೋದ್ವಿ. ಅವ್ರು ಏನ್ ಹೇಳಿದ್ರು ಅನ್ನೋದೇ ಈ ವಿಡಿಯೋದ ಹೈಲೈಟ್ ಆಗಿದೆ. ಸರ್, ಈಗ ಜನೌಷಧಿ ಕೇಂದ್ರಗಳು ಆರಂಭ ಆದ ನಂತರ ಜನರಿಗೆ ಯಾವ ತರ ಸಹಕಾರಿಯಾಗಿದೆ ಸರ್? ಡೆಫಿನೆಟ್ಲಿ ಜನೌಷಧಿ ಒಂದು ವರ ಅಂತ ಹೇಳ್ಬೋದು ಎಲ್ಲ ವರ್ಗದ ಜನರಿಗೆ, ಮೇಲ್ವರ್ಗದಿಂದ ಹಿಡಿದು ಮಧ್ಯಮ ವರ್ಗ ಮತ್ತು ಕೆಳವರ್ಗದವರಿಗೆ ಸಹ ಇಲ್ಲಿ ಔಷಧಿಗಳು ಬಹಳ ಕಡಿಮೆ ರಿಯಾಯಿತಿ ದರದಲ್ಲಿ ಸಿಗುವುದರಿಂದ ಇದು ಜನೌಷಧಿ ಒಂದು ವರ ಅಂತ ಹೇಳುದು. ಯಾಕಂದ್ರೆ ನಮ್ಮ ಬೇರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಅಥವಾ ರೆಗ್ಯುಲರ್ ಮೆಡಿಕಲ್ ಸ್ಟೋರ್ ಅಲ್ಲಿ ಏನು ಒಂದು ಔಷಧಿ ಇದೆ ಅದರ 10ನೇ 1 ಭಾಗದಲ್ಲಿ ನಮ್ಮಲ್ಲಿ ಮೆಡಿಸಿನ್ ಸಿಗುತ್ತೆ. ಸೊ ಇದೊಂದು ವರ. ಫಾರ್ ಎಕ್ಸಾಂಪಲ್ ಒಂದು ಆಮ್ಲೋಡೆಪಿನ್ ಅಂತ ತಗೊಂಡ್ರು BP ಯ ಗುಳಿಗೆ ಬೇರೆ ಕಡೆಯಲ್ಲಿ 70 ರೂಪಾಯಿ 14 ಮಾತ್ರೆಗೆ, ನಮ್ಮಲ್ಲಿ ಅದು 5 ರೂಪಾಯಿ ಸಿಗುತ್ತೆ. 14 ಮಾತ್ರೆಗೆ 5 ರೂಪಾಯಿ ಸಿಗುತ್ತೆ. ಒಂದು ಆಂಟಿಬಯೋಟಿಕ್ ಶೆಡ್ಯೂಲ್ H1 ಗೆ ರೆಗ್ಯುಲರ್ಲಿ ಪ್ರಿಸ್ಕ್ರೈಬ್ಡ್ ಒಂದು ಶೆಡ್ಯೂಲ್ H1 ಸೆಫಿಕ್ಸಿಮ್ ಅಂತ ಪ್ರಿಸ್ಕ್ರಿಪ್ಷನ್ ಎಲ್ಲಾದರೂ ಡಾಕ್ಟರ್ ಬಂದ್ರೆ ಹೊರಗಡೆ ಅದಕ್ಕೆ 200 ರೂಪಾಯಿ ತನಕ ಇದೆ. ವೇರಸ್ ನಮ್ಮಲ್ಲಿ ಅದಕ್ಕೆ 53 ರೂಪಾಯಿ ಇದೆ. ಸೊ ಗುಣಮಟ್ಟ ಆಗ್ಲಿ ಅಥವಾ ಅವೈಲಬಿಲಿಟಿ ಆಗ್ಲಿ ಅಥವಾ ರಿಯಾಯಿತಿ ದರದಲ್ಲಿ ಆಗ್ಲಿ ಜನರಿಗೆ ಇದರಿಂದ ಬಹಳ ಉಪಕಾರ ಆಗಿದೆ. ಓಕೆ ಸರ್, ಈಗ ಸಾಮಾನ್ಯ ಮೆಡಿಕಲ್ ಶಾಪ್ ಅಲ್ಲೂ ಜನೌಷಧಿಯಲ್ಲಿ ಸಿಗುವಂತ ಮೆಡಿಕಲ್ ಶಾಪ್ ಅಲ್ಲೂ ಇರುವಂತಹ ಔಷಧಿಗಳಿಗೆ ಏನಾದ್ರೂ ವ್ಯತ್ಯಾಸ ಉಂಟಾ? ಅದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಇದರಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಅಲ್ಲಿ ಏನು ಎರಡರಲ್ಲಿ ಅಡ್ವಾಂಟೇಜ್, ಈಗ ನಮ್ಮ ಜನೌಷಧಿಯಲ್ಲಿ ಏನು ಮೆಡಿಸಿನ್ ಸಿಗುತ್ತೆ ಅದು ಇಟ್ ಇಸ್ ಡೈರೆಕ್ಟ್ಲಿ ಫ್ರಮ್ ಇದು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ನಮ್ಮ ಕೌಂಟರ್ಗೆ ಸೀದವಾಗಿ ಬರುವಂತ, ನೇರವಾಗಿ ಬರುವಂತ. ಮೆಡಿಕಲ್ ಸ್ಟೋರ್ ಅಲ್ಲಿ ಇರುವಂತದ್ದು ಅದು ಅವ್ರ ಕಂಪನಿ ಅವ್ರವರಿಗೆ ಬೇಕಾದ ಹಾಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು, ಅಂದ್ರೆ ಅದಕ್ಕೆ ಬಣ್ಣ ರೂಪ ಕೊಟ್ಟು ಅದನ್ನ ಮತ್ತೆ ಅದರಲ್ಲಿ ಎಲ್ಲರಿಗೂ ಸ್ವಲ್ಪ ಪಾಲು, ಅಂದ್ರೆ ಡಿಸ್ಟ್ರಿಬ್ಯೂಟರ್ ಇಂದ ಕಂಪನಿಯವರಿಂದ ಹಿಡಿದು ಡಿಸ್ಟ್ರಿಬ್ಯೂಟರ್ ವರೆಗೂ ಅದಕ್ಕೊಂದು ಪಾಲು ಇರುತ್ತೆ ಕೆಮಿಸ್ಟಿಗೂ. ಅದನ್ನೆಲ್ಲ ಸೇರಿಸಿದಾಗ ಅದ್ರದ್ದು ರೇಟ್ ಜಾಸ್ತಿ ಆಗುತ್ತೆ. ವೇರಸ್ ನಮ್ಮಲ್ಲಿ ಡೈರೆಕ್ಟ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.